ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಆಯುತ ಮಲ್ಲಪ್ಪ ಜ್ಯೋತಿ ಅವರು. ನಾವೆಲ್ಲ ಗಡಿನಾಡಿನಲ್ಲಿದ್ದೀವಿ. ವಿಶೇಷವಾಗಿ ಗಡಿನಾಡ ಅಂತಂದ್ರೆ ನಿಮಗೆ ಗೊತ್ತದ, ಸಮಸ್ಯೆ ಸಾಕಷ್ಟು ಇರ್ತಾವೆ. ಎರಡು ಭಾಷೆಗಳ ಮಧ್ಯೆ ತಿಕ್ಕಾಟ ಇರ್ತದೆ, ಜನರ ಮಧ್ಯೆ ತಿಕ್ಕಾಟ ಇರ್ತದೆ, ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ, ಎಲ್ಲವೂ ಇರ್ತದೆ. ಅದರಲ್ಲೂ ಅಕ್ಕಲಕೋಟೆ ಅಂತ ಅಥವಾ ಗುಡ್ಡಾಪುರದಂತಹ, ಸೊನ್ನಲಗಿ ಅಂದರೆ ಸೊಲ್ಲಾಪುರದಂತಹ ಮತ್ತು ದಕ್ಷಿಣದಲ್ಲಿ ಅವು ಬೇರೆ ಬೇರೆ ಇದ್ದಾವೆ. ಮತ್ತು ಬೇರೆ ಈ ಎಲ್ಲ ಭಾಗಗಳಲ್ಲಿ ಆಯಾ ಒಂದು ಗಡಿಗಳಲ್ಲಿದ್ದಂಥ ಜನ ಭಾಳಷ್ಟು ಸಂದರ್ಭದಲ್ಲಿ ವಿಶೇಷವಾಗಿ ಎರಡೂ ಭಾಷೆಗಳನ್ನು ಪ್ರೀತಿ ಮಾಡುವಂಥವ್ರು ಸಾಕಷ್ಟು ಇರ್ತಾರೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಅದೇ ಕಾಲ ತೆಲಂಗಾಣದಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಮಲಯಾಳಂ, ಇಟ್ ಮೀನ್ಸ್ ನಮ್ಮ ಒಂದು ಏನಪ್ಪ ಕೇರಳದಲ್ಲಿ ಆಗಿರ್ಬೋದು, ಇವೆಲ್ಲ ಕಡೆಯೂ ಅಲ್ಲಲ್ಲೇ ತಿಕ್ಕಾಟಗಳು, ಭಾಷೆ ತಿಕ್ಕಾಟಗಳಿರ್ತಾವೆ. ಅದರಲ್ಲೂ ನಮ್ಮ ಕನ್ನಡ ಪ್ರೇಮಿಗಳು ಇನ್ನೊಂದು ರಾಜ್ಯಕ್ಕೆ ಹೋದಂಥವರು ಅಲ್ಲೇ ಏನೇನು ಮಾಡ್ತಾ ಇರ್ತಾರೆ, ಏನಿಲ್ಲ ಅನ್ನುವಂಥದ್ದನ್ನು ಆಗಾಗ ನಮ್ಮ ಈ ಸುದ್ದಿವಾಹಿನಿಯಲ್ಲಿ ಹೇಳ್ತಾ ಇರ್ತೀವಿ. ಅಂಥ ಒಂದು ಘಟನೆ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಂದಿದ್ದು, ಜೊತೆ ಭಾಳಷ್ಟು ಗಡಿ ಪತ್ರಿಕೆಗಳು ಇವತ್ತನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾವೆ. ಯಾಕಂದರೆ ಸರ್ಕಾರ ಎಚ್ಚರಗೊಳ್ಳಿ, ನಮ್ಮ ಕೆಲಸ ಅದು ಸರ್ಕಾರನ ಎಚ್ಚರಗೊಳಿಸೋದು. ಆದರೆ ಸಿದ್ದರಾಮಯ್ಯನವರು ಇತ್ತೀಚೆಗೆ ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಿದ್ದಾರೆ ಅನ್ನೋದು ಅಲ್ಲಿಯ ನಮ್ಮ ಏನಪ್ಪ ಅಂತಂದ್ರೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ